ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಮುಚ್ಚಬೇಡಿ 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 ಮುಚ್ಚಬೇಡಿ. ಇವತ್ತು ಯಲೆಕೇರಿ ರೈಲ್ವೆ ಗೇಟ್ ಏನಿದೆ, ಇದನ್ನ ನಮ್ಮ ರೈಲ್ವೆ ಅಧಿಕಾರಿಗಳು ಇದನ್ನ ಮುಚ್ಚಲಿಕ್ಕೆ, ಶಾಶ್ವತವಾಗಿ ಮುಚ್ಚಲಿಕ್ಕೆ ಒಂದು ಇಲ್ಲಿ ತಡೆಗೋಡೆ ನಿರ್ಮಿಸಲಿಕ್ಕೆಲ್ಲ ಇದು ಕಾಮಗಾರಿನ ಶುರು ಮಾಡಿದ್ದಾರೆ. ಈ ಕಾಮಗಾರಿಯಿಂದ ನಾವಿಲ್ಲಿ ಓಡಾಡುವಂಥ ಹಲವು ಹಳ್ಳಿಗಳಿಗೆ ಸಂಪರ್ಕ ಕಲ್ಪಿಸುವಂಥ ರಸ್ತೆ ಬಂದಾದರೆ ಸಾರ್ವಜನಿಕವಾಗಿ ತುಂಬ ತೊಂದರೆ ಆಗುತ್ತೆ. ಈ ಪರ್ಯಾಯವಾಗಿ ಇದಕ್ಕೆ ನಮ್ಮ ರೈಲ್ವೆ ಮೇಲ್ಸೇತುವೆ ಮಾಡಿಕೊಟ್ಟಿದ್ದಾರೆ. ಅದನ್ನು ನಾವು ರೈಲ್ವೆಯವರಿಗೆ ಅಭಿನಂದನೆ ಸಲ್ಲಿಸ್ತೀವಿ. ಮತ್ತು ಅದರಿಂದ ಮುಂದೆ ರೈಲ್ವೆ ಏನು ಮೇಲ್ಸೇತುವೆಯಿಂದ ಮುಂದುವರಿಯುವಂಥ ಏನು ವಿಶಾಲವಾದ ರಸ್ತೆ ಬೇಕೋ ಅದಕ್ಕೆಲ್ಲೂ ಅವಕಾಶ ಇಲ್ಲ. ನಮ್ಮ ಮಂಜುನಾಥ್ ಹೇಳ್ದಂಗೆ ಯಲೆಕೇರಿಯಲ್ಲೆಲ್ಲ ಇರುವಂಥ ಕಿರಿದಾದ ರಸ್ತೆಗಳು, ಭಾರಿ ವಾಹನಗಳು ಓಡಾಡೋಕ್ಕೆ ಇಲ್ಲಿ ಅವಕಾಶನೇ ಇಲ್ಲ ರೈಲ್ವೆ ಗೇಟ್ ಮುಚ್ಚಿದ್ರೆ. ಮತ್ತು ಇಲ್ಲಿಂದ ಏನಾಗುತ್ತೆ, ರೈಲ್ವೆ ಗೇಟಿಂದ ಸುಮಾರು ಒಂದು 200-250 ಮೀಟ್ರಷ್ಟು ಕಾಲ್ದಾರಿ ಇದೆ. ಅದರಿಂದ ಮುಂದೆ ಸುಮಾರು ಒಂದು 500 ಮೀಟ್ರಷ್ಟು ಒಂದು ರಸ್ತೆನ ಜಮೀನನ್ನ ಒತ್ತುವರಿ ಮಾಡಿ ರಸ್ತೆನ ಮಾಡಿಕೊಡ್ಬೇಕು. ಇದಕ್ಕೆ ನಮ್ಮ ಸ್ಥಳೀಯ ಜನಪ್ರತಿನಿಧಿಗಳ ಸಹಕಾರ ಭಾಳ ಅವಶ್ಯಕತೆ ಇದೆ. ಅವರು ಬಹುಶಃ ಅವರ ನಿರ್ಲಕ್ಷ್ಯದಿಂದನೇ ಈ ಕಾಮಗಾರಿ ನಡೀತಾ ಇಲ್ಲ. ಶಾಸಕರು ಒಂದು 2-3 ಸಲ ಬಂದರು, ಅದನ್ನು ವೀಕ್ಷಣೆ ಮಾಡಿದ್ರು, ಮುಂದಿನ ಕ್ರಮ ಕೈಗೊಳ್ಳಿಲ್ಲ. ಇದು ಪೂರ್ವಭಾವಿಯಾಗಿ ಶಾಸಕರು ನಿಂತ್ಕೊಂಡು ಈ ರಸ್ತೆನ ಮುಂದೆ ಓಡಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕು ಸಾರ್ವಜನಿಕವಾಗಿ ಅಂತ ಕೇಳ್ತಾ ನಮ್ಮ MP ಮಂಜುನಾಥ್ ಸಾಹೇಬರಿಗೂ ಮನವಿ ಮಾಡಿ, ಸೋಮಣ್ಣವ್ರಿಗೂ ನಾವು ಮನವಿ ಮಾಡಿಕೊಂಡು ಮುಂದಿನ ಕಾಮಗಾರಿ ಅದು ಮುಗಿದು ರಸ್ತೆ ಅವಕಾಶ ಕಲ್ಪಿಸುಗಂಟ ಈ ಗೇಟ್ನ ಮುಚ್ಚಬಾರ್ದು ಅಂತ ನಾವು ಈ ದಿವಸ ನಾವು ಮನವಿ ಮಾಡ್ತಾಯಿದ್ದೀವಿ ಎಲ್ಲ ಜನಪ್ರತಿನಿಧಿಗಳು. ತಾಲೂಕಿನಲ್ಲಿ ಯಲೆಕೇರಿ ಅಂತ ಗ್ರಾಮದ ಒಂದು ರೈಲ್ವೆ ಗೇಟ್ ಇದೆ. ರೈಲ್ವೆ ಗೇಟನ್ನು ಇವತ್ತು ರೈಲ್ವೆ ಇಲಾಖೆ ಅಧಿಕಾರಿಗಳು ಮುಚ್ಚೋದಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಇಲ್ಲಿ 10 ಹಳ್ಳಿಗಳಿಗೆ ಹೋಗೋದಕ್ಕೆ ಅವಕಾಶ ಇತ್ತು, ಈಗ ಬೇರೆ ಕಡೆ ಹೋಗೋದಕ್ಕೆ ಅವಕಾಶ ಇಲ್ಲ. ರೈಲ್ವೆಗೆ ಬ್ರಿಡ್ಜ್ ಆಗಿದ್ರೂ ಕೂಡ ಮುಂದೆ ಸರಿಯಾದ ದಾರಿ ಇಲ್ಲ. ಆ ದಾರಿಯನ್ನು ಸನ್ಮಾನ್ಯ CP ಯೋಗೇಶ್ವರ್ ಅವರು ಈಗ ಅದಕ್ಕೆ ಅನುದಾನವನ್ನು ಕೊಟ್ಟು ಈಗ ಸರ್ವೆ ಮಾಡಿಸಿ ಅದನ್ನು 50 ಅಡಿ ರಸ್ತೆ ಮಾಡಬೇಕು ಅಂತೇಳಿ ಈಗ ಪ್ರೊಸೆಸ್ ಮಾಡ್ತಾ ಇದ್ದಾರೆ. ಮಂಗಳವಾರ ಅದನ್ನು ಪೂಜೆನೂ ಕೂಡ ಇಟ್ಕೊಂಡಿದ್ದಾರೆ. ಆ ರಸ್ತೆಯನ್ನು ಮುಂದೆ ಮಾಡೋದಕ್ಕೆ ಅಂತೇಳಿ ಮುಂದೆ ಒಂದು ಅರ್ಧ ಕಿಲೋಮೀಟ್ರ್ ಹೋದ್ಮೇಲೆ ಒಂದು ಇನ್ನೂ 300 ಅಡಿಯಷ್ಟು ಸರ್ವೆ ನಂಬರು, ಅಲ್ಲಿ ಗೌರ್ಮೆಂಟ್ ಜಾಗ ಇಲ್ಲ. ಅದನ್ನು ಅಕ್ವೇರ್ ಮಾಡಿ ಶಾಸಕರು ಇದಕ್ಕೆ ಪ್ರಯತ್ನ ಪಡ್ತಾವ್ರೆ. ಅಕ್ವೇರ್ ಮಾಡಿ CP ಯೋಗೇಶ್ವರ್ ಅವರು ಇದನ್ನು ಜಲ್ದಿ ತುರ್ತಾಗಿ ರಸ್ತೆಯನ್ನು ಮಾಡಿಕೊಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ನಾಳೆ ಮಂಗಳವಾರ ಪೂಜೆನೂ ಇಟ್ಕೊಂಡಿದ್ದಾರೆ. ಆದರೆ ಅಲ್ಲಿ ತನಕ ನಾವು ರಸ್ತೆ ಆಗೋ ತನಕ ಈ ರೈಲ್ವೆ ಬ್ರಿಡ್ಜ್ನ ರೈಲ್ವೆ ಇಲಾಖೆ ಅಧಿಕಾರಿಗಳಾಗಲಿ ಕೇಂದ್ರ ಸರ್ಕಾರ ಆಗಲಿ ಇದನ್ನು ಮುಚ್ಚಬಾರದು, ನಮ್ಮದೆಲ್ಲರ ಮನವಿ.